ಸಿರಿ ನನ್ನ ಮಗಳ ಸ್ನೇಹಂಗೆ ನನಗೂ ನ್ಯಾಯ ಸಿಕ್ತಲ್ಲ, ನಂಗೆ ಸಂತೋಷ ಆಗದೆ, ಶಾನ ಸಂತೋಷ. ಆದ್ರೂ ನೀವು ಸೀಮೆಣ್ಣೆ ಸುರ್ಕೋಬಾರ್ದಿತ್ತವ. ಕರೆಕ್ಟಾಗಿ ಕೇಳಿದ್ರಿ ಬಾವ. ಕೇಳಿ ಕೇಳಿ. ಒಂದ್ ಸಣ್ಣಕ್ಕೆ ನಮ್ ಪಿರಾಣನೆ ನಿಂತೋದಂಗ ಆಗ್ಬಿಟ್ಟಿತ್ತು. ಈಗ ಯೋನ ಆಗ್ನಿಲ್ವಲ್ಲ ಬುಡಿ. ಬಾವ, ನೀವ್ ಅವ್ರನ್ನ ಸರಿಯಾದ ಟೈಮಿಗೆ ಇಲ್ಲಿ ಕರ್ಕೊಂಡ್ ಬಂದಿಲ್ಲ ಅಂದಿದ್ರೆ ಮುಂದೆ ಏನೇನಾಗ್ತಿತ್ತೋ ಗೊತ್ತಿಲ್ಲ. ರವಿಚಂದ್ರನ್ ಸಾಹೇಬ್ರು ಬಂದು ನಮ್ಮ ಅವನ್ ಪಿರಾಣ ಕಾಪಾಡಿದ್ರು. ನೀವ್ ಕಳ್ರನ್ನೆಲ್ಲ ಹಿಡಿದು ನನ್ ತಂಗಿ ಹೆಸರನ್ನ ಉಳಿಸ್ಬಿಟ್ರಿ. ನಮ್ಮವ್ರ ಪಿರಣನಂತೂ ನನ್ನ ಕೈಲಿ ಕಾಪಾಡಕ್ಕಾಗ್ಲಿಲ್ಲ. ಅವ್ರ ಹೆಸರನ್ನಾದ್ರೂ ನಾನು ಕಾಪಾಡ್ಬೇಕಲ್ವೇ? ಗುರು, ನೀನ್ ಏನೇ ಹೇಳು, ಅವಾಗ ನೀನ್ ಹೀರೋ ಅನ್ನೋದನ್ನ ನಿರೂಪಿಸ್ತಾನೆ ಇರ್ತೀಯ. ನೀವೆಲ್ಲರೂ ನಂಗೆ ಟ್ಯಾಂಕ್ಸ್ ಹೇಳ್ತಿದ್ದೀರಾ, ಆದ್ರೆ ದಿಟ್ಟವಾಗ್ಲೂ ಟ್ಯಾಂಕ್ಸ್ ಹೇಳ್ಬೇಕಾಗಿರೋದು ಪುಟ್ಟವು. ನಂಗ ಹೌದವ, ನೀನ್ ಹಠ ಮಾಡಿ ಬೆಂಗಳೂರಿಗೆ ಬರ್ನಿಲ್ಲ ಅಂದಿದ್ರೆ ಇದೆಲ್ಲ ಆಯ್ತಾನೆ ಇರ್ಲಿಲ್ಲ. ನಮ್ಮವ್ರ ಹೆಸರನ್ನ ಉಳಿಸಿದ್ದು ನೀನವ. ಅವ್ವ ರವಿ ಸಾಹೇಬ್ರಿಗೆ ಫೋನ್ ಮಾಡ್ತಿರ್ನಿಲ್ಲ, ಸಹಾಯನೂ ಕೇಳ್ತಿರ್ನಿಲ್ಲ. ನಮ್ಮವ್ರ ಹೆಸರು ಉಳಿಸಿದ್ದು ನೀನವ. ಇಲ್ಲ ಕಣಪ್ಪ, ನೀವೆಲ್ಲರೂ ಇದ್ದಿದ್ದಕ್ಕೆ ಈ ಹೋರಾಟದಾಗ ನಾವು ಗೆಲ್ಲಕ್ಕಾಗಿದ್ದು. ಇನ್ನೇನು, ನಮಗ್ ಜಯ ಸಿಕ್ಕಾಯ್ತಲ್ಲ, ಇಲ್ಲಿದ್ದೇನ್ ಮಾಡೋದು? ಅವ್ವ ಬಾ, ಊರ್ಗೋಗೋಣ. ಸುಮ್ಕೆ ವಾಪಸ್ ಹೋದ್ರೆ ಹೆಂಗಾಯ್ತದೆ ಸುಮ? ಮತ್ ಇನ್ನೆಂಗ್ ಹೋಗೋದು ಬಾವ? ಯಾವ ಜನ ಪುಟ್ಟವಂಗೆ ಅವಮಾನ ಮಾಡಿ ಆಡ್ಕೊಂಡು ನಗ್ತಿದ್ರೋ ಅವ್ರೆ ಹಾರ ಹಾಕಿ ಸ್ವಾಗತ ಮಾಡ್ಬೇಕು. ಹಂಗ್ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಯ್ತೀನಿ. ಅವ ಏನ್ ನೋಡ್ತಿದ್ಯಾ? ಹತ್ತವ ಗಾಡಿ ಮನೆ.